ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಒಂದೊಳ್ಳೆ ಪಲಾವ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಭಾಳ ಸರಳ ಮತ್ತು ಭಾಳ ರುಚಿಯಾಗಿರೋವಂಥದ್ದು ಪಲಾವ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲು ನಮಗಿಲ್ಲೇ ಹಸಿ ಶುಂಠಿ ಬೇಕಾಗ್ತದೆ. ಹಸಿ ಶುಂಠಿ ತೊಗೊಂಡಿನಿ, ಮತ್ತಿಲ್ಲೇ ಬಡೆ ಸೋಪು ತೊಗೊಂಡಿನಿ, ಒಂದು 2 ಸ್ಪೂನಷ್ಟು ಬಡೆ ಸೋಪು, ಮತ್ತಿಲ್ಲಿ ಒಂದು ಮುಷ್ಟಿಯಷ್ಟು ಹವಿಜಾ ತೊಗೊಂಡಿನಿ, ಅಂದ್ರೆ ಧನಿಯಾ ಅಂತೇನು ಹೇಳ್ತೀವಲ್ಲ ಅದು ತೊಗೊಂಡಿನಿ, ಮತ್ತಿಲ್ಲಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿನಿ, ಹಸಿ ಮೆಣಸಿನ್ಕಾಯಿ ನೋಡ್ರಿ. ಇದನ್ನು ನಾವು ನಮ್ಮ ಕಡೆ ಲವಂಗ ಅಂತೇನು ಹೇಳ್ತೀವಿ, ಮಸಾಲೆ ಸಾಮಾನು ಯಾರೋ ದಾನ ಕೊಟ್ಟಿದ್ರು, ಅದನ್ನು ನಾನು ಇಲ್ಲಿ ಬಳಸ್ಲಿಕ್ಕತ್ತೀನಿ. ಈಗ ಇದು ನಿಮ್ಮ ಊರೊಳಗೆ ನೀವು ಇದಕ್ಕೆ ಏನಂತಂದು ಹೇಳ್ತೀರಿ ನನಗೆ ಕಮೆಂಟ್ನಾಗ ಹೇಳ್ರಿ. ನೋಡ್ರಿ, ಈಗ ಇಲ್ಲೇ ನಾ ಚಕ್ಕಿ ತೊಗೊಂಡಿನಿ. ಈಗ ಒಂದು 2 ಇಂಚಷ್ಟು ಆಗೋಷ್ಟು ಚಕ್ಕಿ ತೊಗೊಂಡಿನಿ, ಮತ್ತು ಕೊತ್ತಂಬರಿ ತೊಗೊಂಡಿನಿ. ನೋಡ್ರಿ, ಈಗ ಕೊತ್ತಂಬರಿ ತೊಳೆದಿರುವಂಥದ್ದು ಮತ್ತು ಪುದೀನಾನು ಅಷ್ಟೇ ತೊಳೆದು ಬಿಡಿಸಿಟ್ಕೊಂಡಿರುವಂಥ ಪುದೀನ ತೊಗೊಂಡಿನಿ, ಮತ್ತು ಒಂದು 4 ಏಲಕ್ಕಿ ಹಾಕ್ಕೊಳಿಗತ್ತೀನಿ. ಲವಂಗ ಒಂದು 4-5 ಲವಂಗ ಹಾಕ್ಕೋಬೇಕು. ಮತ್ತಿಲ್ಲೇ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ. ನೋಡಿರಿ, ಫೈನ್ ಪೇಸ್ಟ್ ಆಗಬೇಕಿದು. ಫೈನ್ ಪೇಸ್ಟ್ ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ ಗ್ರೀನಾಗಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇಲ್ಲಿ ಪಲಾವ್ ಎಲೆ ಹಾಕ್ಕೋಬೇಕು. ಮತ್ತೇನದ ವೆಜಿಟೇಬಲ್ಸು, ಯಾವ ವೆಜಿಟೇಬಲ್ಸರ ಹಾಕ್ಕೋಬೋದು. ಇಲ್ಲಿ ನಾನು ಟೊಮೆಟೊ, ಬೀನ್ಸು, ಕ್ಯಾರೆಟು ಮತ್ತು ನವಿಲುಕೋಸು ತೊಗೊಂಡಿನಿ, ಮತ್ತು ಹೀರೆಕಾಯಿನೂ ತೊಗೊಂಡಿನಿ. ಈಗ ಅದನ್ನೆಲ್ಲನೂ ನಾವು ಒಂದೊಂದಾಗೆ ಇಲ್ಲಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳಿಕತ್ತೀನಿ. ನೋಡಿರಿ, ಹಿಂಗೆ ನಾವು ಚಲೋತ್ನಾಗ ಅದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಒಂದು ಸ್ವಲ್ಪ ನಮ್ಗೆ ಸಾಫ್ಟ್ ಬಂತು ಅಂತಂದ್ರೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಕುಕ್ಕರ್ನಾಗ ನಾವು ಮಾಡೋದ್ರಿಂದ ಎಲ್ಲನೂ ಬೆಂದ್ಬಿಡ್ತಾವೆ. ಫುಲ್ ನಾವು ಸಾಫ್ಟಾಗಿ ಮಾಡ್ಕೊಂಡ್ಬಿಟ್ರೆ ಭಾಳ ರಾಡಿ ಆಗಿಬಿಡ್ತದೆ. ಈಗ ಇಲ್ಲಿ ಹೀರೆಕಾಯಿ ಲಾಸ್ಟ್ ಹಾಕ್ಕೊಳಿಕತ್ತೀನಿ, ಯಾಕಂದ್ರೆ ಅದು ಸ್ವಲ್ಪ ನಾವು ಅದನ್ನು ಫ್ರೈ ಮಾಡೋದ್ರಾಗೇ ಅದು ಫ್ರೈ ಆಗಿಬಿಡ್ತದೆ. ನೋಡ್ರಿ, ಈಗ ಎಲ್ಲನೂ ಹಿಂಗೆ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಇದನ್ನು ಮಸಾಲ ಹಾಕ್ಕೋಬೇಕಾಗ್ತದೆ. ನೋಡಿರಿ, ಎಲ್ಲನೂ ಹಿಂಗೆ ಹಾಕ್ಕೋಬೇಕು. ಈ ಹಾಕ್ಕೊಂಡ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗ್ತದೆ. ಮತ್ತು ಎಲ್ಲ ತರಕಾರಿ ಜೊತೆಗೆ ಮತ್ತೊಂದು ಸಲ ನಾವು ಫ್ರೈ ಮಾಡ್ಕೋಬೇಕು. ನೋಡಿರಿ, ಹಿಂಗೆ ಅದೆಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿರಿ, ಇದು ನಮ್ಗೆ 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಅರ್ಜೆಂಟ್ ಒಳಗೆ ನಾವು ಇದ್ದಾಗ ಇದನ್ನು ಮಾಡ್ಕೊಳ್ಳಿಕ್ಕೆ ಭಾಳ ಈಸಿ ಆಗ್ತದೆ. ಟಿಫನ್ ಬಾಕ್ಸಿಗೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಭಾಳ ಅಂದ್ರೆ ಭಾಳ ಸರಳ ಅಂಥದ್ದು. ನೋಡಿರಿ, ಈಗಿಲ್ಲೇ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿನಿ ನಾನು. ಅಕ್ಕಿ ತೊಗೊಂಡು 2 ಸಲ ತೊಳ್ಕೊಬೇಕು. ಇದನ್ನು 2 ಸಲ ತೊಳ್ಕೊಂಡ್ಮೇಲೆ ಈಗ ಇದನ್ನು ಕುಕ್ಕರ್ ಒಳಗೆ ಹಾಕ್ಲಿಕತ್ತೀನಿ. ನೋಡಿರಿ, ಈಗ ನಾವು ಇದನ್ನು ಮತ್ತೊಂದು ಸಲ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನೋಡಿರಿ, ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗಿಲ್ಲೇ ನೀರು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ಈಗಿಲ್ಲೇ ನೋಡಿರಿ 3 ಗ್ಲಾಸಷ್ಟು ನೀರು ತೊಗೊಳಿಕತ್ತೀನಿ. ಮೇಲೆ ಒಂದು ಸ್ವಲ್ಪ ಹಾಕ್ಲಿಕತ್ತೀನಿ ನೀರು. 3.5 ಗ್ಲಾಸಷ್ಟು ನೀರು ಹಾಕ್ಲಿಕತ್ತೀನಿ. ಮತ್ತಿಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ನಾವಿಲ್ಲೇ ಮತ್ತೊಂದು ಸಲ ಅದನ್ನು ಚಲೋತ್ನಾಗ ಇಲ್ಲಿ ನಾವು ಕೈಯಾಡಿಸ್ಕೋಬೇಕಾಗ್ತದೆ. ನೋಡಿರಿ, ಹಿಂಗೆ ನಾವೆಲ್ಲನೂ ಕೈಯಾಡಿಸ್ಕೋಬೇಕು. ಇದನ್ನು 1 ಪಾಟ್ ರೆಸಿಪಿ ಅಂತ ನಾವು ಹೇಳ್ಬೋದು. ಲಂಚ್ ಬಾಕ್ಸಿಗೆ ಮತ್ತು ನಮ್ಗೆ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನು ಜಲ್ದಿ ಮಾಡಬೇಕು ಅಂತಿದ್ರೆ ಭಾಳ ಲಘು ಆಗೋ ಅಂಥದ್ದು. ಇಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳಿಕತ್ತೀನಿ. ಈಗ ನೋಡಿರಿ, ನಾ ಈ ಸದ್ಯ ಇದನ್ನು ತುಪ್ಪ ಹಾಕ್ಕೊಂಡ್ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗ್ತದೆ. ನೋಡಿರಿ, ಹಿಂಗೆ ಚಲೋ ಕುದಿ ಬರಬೇಕದು. ಬಂದಮೇಲೆ ಆಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಈಗ ಇದನ್ನು 2 ವಿಸಿಲ್ ಹೊಡೆಸಿದ್ರೆ ಸಾಕು ನಮ್ಗೆ. ಇದು ಎಲ್ಲರಿಗೂ ಇಷ್ಟ ಆಗೋ ಅಂಥದ್ದು ಮತ್ತು ಭಾಳ ಲಘು ಆಗೋ ಅಂಥದ್ದು. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗೋ ಅಂಥದ್ದು. ಮತ್ತು ಎಲ್ಲ ವೆಜಿಟೇಬಲ್ಸು ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಈಗ ನೋಡಿರಿ, ಪಲಾವ್ ರೆಡಿ ಆಗ್ಯದ. ಈಗ ಈ ಮುಚ್ಚಳ ತೆಗೆದು ಒಂದು 2 ರಿಂದ 5 ನಿಮಿಷ ನಾವು ಇದನ್ನ ಹಾಗೆ ಬಿಡಬೇಕು. ನಾವು ಸಡನ್ನಾಗಿ ನಾವು ಮುಚ್ಚಳ ತೆಗೆದ ತಕ್ಷಣ ಕಲಿಸ್ತೀವಿ ಅಂತಂದರೆ ಮುದ್ದೆ ಆಗಿಬಿಡ್ತದೆ. ಒಂದು ಸ್ವಲ್ಪ ನಾವು ಅದು ಸ್ಟೀಮೆಲ್ಲ ಹೋದ್ಮೇಲೆ ಆಮೇಲೆ ನಾವು ಮಿಕ್ಸ್ ಮಾಡಬೇಕು ಒಂದು ಸಲ. ಅಂದ್ರೆ ಅದು ಉದುರಾಗಿ ನಮ್ಗೆ ಚಲೋ ಬರ್ತದಿಲ್ಲ ಪಲಾವು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.